ಚೆನ್ನಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ಮಾಡ್ತಿರೋಂಥದ್ದು. ದೇವೇಗೌಡರ ಕುಟುಂಬಕ್ಕೆ ಅತ್ಯಾಪ್ತರಾದಂತ ವೈಎಸ್ವಿ ದತ್ತ ಅವರಿದ್ದಾರೆ. ವೈಎಸ್ವಿ ದತ್ತ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಒಂದ್ ರೀತಿ ಜೆಡಿಎಸ್ಗೆ ರಾಜಕೀಯದಲ್ಲಿ ಒಂಥರ ಮಾಸ್ಟರ್ ಇದ್ದಂಗೆ. ನಿಮಗೆ ಹೆಡ್ ಮಾಸ್ಟರ್ ದೇವೇಗೌಡರು, ಬಟ್ ಚೆನ್ನಮ್ಮ ಅವ್ರನ್ನ ತುಂಬಾ ಹತ್ತಿರದಲ್ಲಿ ನೀವು ನೋಡಿದೀರಾ, ಕಂಡಿದ್ದೀರಾ, ಅವ್ರ ಮೇಲೆ ಊಟ ಮಾಡಿದೀರಾ. ಹೇಗನ್ಸತ್ತು? ಒಂದೇ ಮಾತು, ನಾನಲ್ಲ, ನನ್ನಂತ ಸಾವಿರಾರು ಜನ ಕಾರ್ಯಕರ್ತರು ಇವತ್ತು ನಮ್ಮ ತಾಯಿ ಕಳ್ಕೊಂಡಿದ್ವಿ. ಅಕ್ಷರಶಃ ಇದು ನಾವು ಹೇಳಿದ್ರೆ ಸ್ವಲ್ಪ ಉತ್ಪ್ರೇಕ್ಷೆ ಅನ್ಬಹುದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವೆಲ್ಲ ಇವತ್ತು ನಮ್ಮ ತಾಯಿ ಕಳ್ಕೊಂಡು ಅನುಭವ ಆಗ್ತಾ ಇದೆ. ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನಮಗೆ ಅವರೇ ತಾಯಿ ಇದ್ದಾರೆ. ಇದು ನನ್ನ ಅನುಭವ ಅಲ್ಲ. ಇವತ್ತು ಬಹಳ ಜನ JDS ಪಕ್ಷದ ಒಳಗಡೆ ಮಂತ್ರಿಗಳಾಗಿದ್ದವರಿದ್ದಾರೆ, MLAಗಳಾದವರಿದ್ದಾರೆ, MLAಗಳಾಗಿದ್ದಾರೆ, ಮುಂದೆ ಮಂತ್ರಿಗಳಾಗೋರಿದ್ದಾರೆ. BJP ಒಳಗಡೆ ಬಹಳ ಜನ ಮಂತ್ರಿಗಳಾದವರಿದ್ದಾರೆ, ಶಾಸಕರಾದವರಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಬಹಳ ಜನ ಬರ್ಕೊಳ್ಳಿ. ಈ 50 ವರ್ಷದಲ್ಲಿ ನಾವೆಲ್ಲರೂ ಯಾವ್ಯಾವ ಪಾರ್ಟಿನಲ್ಲಿ ಇರ್ಬೋದು, ಒಂದಲ್ಲ ಒಂದು ದಿನ ಈ ಮನೆಯಲ್ಲಿ ಚೆನ್ನಮ್ಮನವ್ರ ಕೈಲಿ ಅನ್ನ ಬಡಿಸ್ಕೊಂಡು ತಿಂದಿರೋರೇ ನಾವೆಲ್ಲರೂ. ರಾಜಕೀಯವಾಗಿ HD ದೇವೇಗೌಡರು ಇರ್ಬೋದು, HD ಕುಮಾರಸ್ವಾಮಿ ಅವ್ರಿಗಿರ್ಬೋದು, ರೇವಣ್ಣ ಅವ್ರಿಗಿರ್ಬೋದು, ಎಲ್ಲ ಪರ ವಿರೋಧ ಚರ್ಚೆಗಳು ಇರುತ್ತೆ, ಅವ್ರ ಪರ ಇವ್ರ ಪರ ಅಂತ. ಆದ್ರೆ ಚೆನ್ನಮ್ಮ ಅವ್ರ ವಿಷಯಕ್ಕೆ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೇಳ್ತಾರೆ, ಇಲ್ಲ ತಾಯಿನ ಹೋದಾಗ ಊಟ ಹಾಕಿದ್ರು, ಅಪಾರ ದೈವ ಭಕ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ನಾನು ಹೇಳಿದ್ನಲ್ಲ, ಆಕೆ ಅಜಾತ ಶತ್ರು. ಅದಕ್ಕೆ ಈಗ ದೇವೇಗೌಡರ ಮೇಲೆ ಯಾರೋ ಒಬ್ರು ಟೀಕೆ ಮಾಡ್ತಾರೆ, ಅದು ರಾಜಕಾರಣ. ಕುಮಾರಸ್ವಾಮಿ ಮೇಲೆ ಟೀಕೆ ಮಾಡ್ತಾರೆ, ಅದು ರಾಜಕಾರಣ. ಕುಮಾರಸ್ವಾಮಿ ಇನ್ನೊಂದು ಪಾರ್ಟಿಯವ್ರಿಗೆ ಏನೋ ಹೇಳ್ತಾರೆ, ಅದು ಪ್ರತಿ ಟೀಕೆ, ಅದು ರಾಜಕಾರಣ. ಆದ್ರೆ ದೇವೇಗೌಡರು, ಕುಮಾರಣ್ಣ, ರೇವಣ್ಣನ ಟೀಕೆ, ಪ್ರತಿ ಟೀಕೆಗಳು ರಾಜಕಾರಣ ಆಗಿರ್ಬೋದು. ದೇವೇಗೌಡರ ಮೇಲೆ ಮತ್ತೆ ಕುಮಾರಣ್ಣನ ಮೇಲೆ, ರೇವಣ್ಣನ ಮೇಲೆ ಟೀಕೆ ಮಾಡುವಂತ ರಾಜಕಾರಣಿಗಳು ಬೇರೆ ಪಕ್ಷದವರು ಕೂಡ ಚೆನ್ನಮ್ಮನವರು ಅಂದ ತಕ್ಷಣನೇ ಒಳಗಡೆನೆ ಕೈ ಮುಕ್ಕೊಂಡ್ಬಿಡ್ತಾರೆ, ಮಹಾತಾಯಿಯಪ್ಪ ಅವಳ ಆಶೀರ್ವಾದ ಬೇಕು ಅಂತ. ಕಾರಣ ಆಕೆ ಔದಾರ್ಯತೆ, ಆ ಭಕ್ತಿ, ಆ ಧರ್ಮಶ್ರದ್ಧೆ, ಆಕೆ ನಮ್ಮನ್ನು ನಡೆಸ್ಕೊಂಡ ರೀತಿ, ಅದು ಕಾರಣ. ಅಂತಿಮವಾಗಿ ನಿಮ್ಗೆ ವಿಷಯ ಗೊತ್ತಾಯ್ತು, ಈ ತರ ಚೆನ್ನಮ್ಮ ಅವರು ವಿಧಿವಶ ಆಗಿದ್ದಾರೆ ಅಂತ. ದೇವೇಗೌಡರು ಹೋಗಿ ಬಳಿ ಮಾತಾಡಿದ್ರ, ಏನಂದ್ರು? ಇಲ್ಲ, ಅಂತಿಮವಾಗಿ ಚೆನ್ನಮ್ಮ ಅವ್ರನ್ನ ಮತ್ತೆ ದೇವೇಗೌಡರನ್ನ ತಾವು ಯಾವಾಗ ಭೇಟಿ ಮಾಡಿದ್ರಿ? ನಾನು ಚೆನ್ನಮ್ಮನವ್ರನ್ನ ಭೇಟಿ ಮಾಡಿ ಒಂದು 20-25 ದಿನಗಳ ಕೆಳಗೆ ಭೇಟಿ ಮಾಡಿದ್ದೆ. ರಾತ್ರಿ ಮಾಮೂಲಿ ನಾನು ಸಾಮಾನ್ಯವಾಗಿ ದೇವೇಗೌಡರನ್ನ ಭೇಟಿ ಮಾಡಕ್ ಹೋಗೋದೇ ರಾತ್ರಿ ಹೊತ್ತು. ಹಾಗಾಗಿ ಯಾಕೆ ರಾತ್ರಿ ಹೊತ್ತು ಹೋಗ್ತಿದ್ದೆ ಅಂದ್ರೆ, ಗಂಡ ಹೆಂಡತಿ ಇಬ್ರು ಸಿಗ್ತಾರೆ ಅಂತ ಅವ್ರದೊಂದು ಪದ್ಧತಿ. ರಾತ್ರಿ ಮಾತ್ರ ದೇವೇಗೌಡರು, ಚೆನ್ನಮ್ಮನವರು ಒಟ್ಟಿಗೆ ಊಟ ಮಾಡೋದು. ನಾನು ಆ ಟೈಮಲ್ಲಿ ನಾನೊಬ್ಬ ಅಪರೂಪದ ಅತಿಥಿ ಅಲ್ಲ, ಮಾಮೂಲಿ ಅತಿಥಿಯಾಗಿ ನಾನು ಹೋಗಿ ಕೂತ್ಕೊತಿದ್ದೆ. ಹಾಗಾಗಿ ಅವ್ರನ್ನ ಭೇಟಿ ಮಾಡಿ ಆವಾಗಲೂ ನಾನು ಗೌಡರು ರಾಜಕಾರಣ ಮಾತಾಡ್ತಿದ್ವಿ. ನಾನೆಲ್ಲ ನಮ್ಮಿಬ್ಬರದು ನಿಮ್ದು ಮುಗೀತಾ ದತ್ತೊಂದು ನಿಮ್ದು ಮಾತುಕತೆ ಅಂದ್ಬಿಟ್ಟು ನಿಮ್ಮ ಮಗಳು ಹೇಗಿದ್ದಾಳೆ, ಅಳಿ ಹೇಗಿದ್ದಾಳೆ, ನನ್ನ ಕುಟುಂಬದ ವಿಚಾರಿಸ್ಕೊಳ್ಳೋರು. ಅದು ಅವ್ರ ದೊಡ್ಡತನ. ಆದರೆ ಗೌಡ್ರ ಹತ್ರ ನಾನು ನಿನ್ನೆ ಮಾತಾಡಿದೆ. ನಾನು ನಿನ್ನೆ ಕಡೂರಿಂದ ಗೌಡ್ರನ್ನ ಭೇಟಿಯಾಗಿ ಸುಮಾರು 1 ಗಂಟೆ ನಾನು ಗೌಡ್ರು ಇಬ್ಬರೇ ಮಾತಾಡಿದ್ವಿ. ಗೌಡ್ರು ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಸಂಜೆ ಹೊತ್ತಿಗೆ ಚೇತರಿಕೆ ಆಗ್ಬಹುದು ಅಂತ ಹೇಳಿದ್ರು. ಗೌಡ್ರಿಗೆ ಎಲ್ಲೋ ಒಂದು ಕಡೆ ತುಂಬಾ ಧೈರ್ಯ ಇತ್ತು. 3 ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಕೊಟ್ಟಿದ್ದೀನಿ ಇದ್ರು. ಅವಾಗ ನನಗೆ ಅನುಮಾನ ಇತ್ತು. ನಾನು ಗೌಡ್ರಿಗೆ ಹೇಳಿದೆ, ಮಾನಸಿಕವಾಗಿ ತಯಾರಾಗ್ಬಿಡೋಣ ಸರ್, ನಿಮಗೆ ಹಾಗೆ ಆಗ್ಬಿಟ್ರೆ ಒಳ್ಳೇದು. ಆದರೆ ನೀವೊಂದು ಧೈರ್ಯ ತಂದ್ಕೊಳ್ಳಿ. ಒಂದ್ ವೇಳೆ ಹಾಗೆ ಆಗದೆ ಇದ್ರೂ ಕೂಡ ಮುತ್ತೈದೆ ಸಾವು ಅಂತ ಸಮಾಧಾನ ಪಟ್ಕೊಳ್ಳಿ. ನೀವೇ ನನ್ನ ಹತ್ರ ಒಂದ್ಸಲ ಹೇಳಿದ್ರಿ, ಒಬ್ರು ಜ್ಯೋತಿಷಿಗಳು ಹೇಳಿದ್ದಾರೆ ಕಣೋದತ್ತ, ನನ್ನ ಹೆಂಡತಿ ಮುತ್ತೈದೆಯಾಗಿ ಸಾಯ್ತಾಳೆ ಅಂತ ಹೇಳಿದ್ರಿ. ಸಮಾಧಾನ ಪಟ್ಕೊಳ್ಳೋಣ ಹಾಗೇನೆ ಅಂತ ನಾನು ಗೌಡ್ರಿಗೆ ನಿನ್ನೆ ಹೇಳಿ ಬಂದು, ಆಮೇಲೆ ಕಡೂರ್ಗೆ ಹೋಗೋಣ ಮೇಲೆ ಹೋಗು ಪರವಾಗಿಲ್ಲ ಹುಷಾರಾಗ್ತಾಳೆ ಅಂದ್ರು. ಕುಣಿಗಲ್ ಹತ್ರ ಬರ್ತಾ ಇದ್ದಾಗ ಸುದ್ದಿ ಬಂತು. ಹಾಗಾಗಿ ನನಗೆ ಒಂದು ಆತಂಕ, ಗೌಡ್ರಿಗೆ ಒಂದು ದೊಡ್ಡ ಶಕ್ತಿಯಾಗಿದ್ದವರು ಅವರು. ದೇವೇಗೌಡರು ಹೊರಗಡೆ ನಮಗೆಲ್ಲ ಗೌಡ್ರು ಅಂದ್ರೆ ಹಠ, ಛಲ, ಜೋರು,
ಹಿಡಿದು ಹಠ ಬಿಡೋದಿಲ್ಲ. ಒಂದ್ಸಲ ತೀರ್ಮಾನ ಮಾಡಿದರೆ ಏನಾಗಲಿ ಶತಾಯ ಗತಾಯ ಅಂತ ಈ ಥರದ ನಮ್ಮ ಕಲ್ಪನೆಗಳು. ಅಂಥ ಶಕ್ತಿ ಗೌಡ್ರಿಗೆ ಎಲ್ಲಿ ಬಂದಿತ್ತು ಅಂದ್ರೆ ಚೆನ್ನಮ್ಮ. ಕಡೆಯದಾಗಿ ಏನಂತ ಹೇಳಕ್ ಇಷ್ಟಪಡ್ತೀರ ತಾವು? ಈಗ ಅವರು ನಮ್ಮನ್ನು ಅಗಲಿದ್ದಾರೆ. ನಾನೀಗ ರೇವಣ್ಣನ ಸಮಾಧಾನ ಮಾಡೋದು ಕಷ್ಟ ಆಯಿತು. ಯಾಕೆ ನಮಗೂ ಆ ನೋವಿದೆ. ಆದರೆ ರೇವಣ್ಣ ತುಂಬ ಹಚ್ಕೊಂಡಿದ್ದ. ಮತ್ತೆ ಕುಮಾರಣ್ಣಂಗೆ ತಾಯಿಯ ಗುಣ ಬಂದಿತ್ತು, ಅಂತಃಕರಣ, ಮಾತೃ ಹೃದಯ ಅಂತೀವಿ. ಕುಮಾರಣ್ಣ ಬಡವರು ಬಗ್ಗರು ಬಂತು ಅಂದರೆ ಸಹಾಯ ಮಾಡೋ ಗುಣ ಕುಮಾರಣ್ಣಂಗೆ. ಆ ಗುಣ ಬಂದಿರೋದು ಅವ್ರ ತಾಯಿಯಿಂದ ರಕ್ತಗತವಾಗಿ ಬಂದಿರೋದು. ಇಷ್ಟೊತ್ತು ತನಕ ರೇವಣ್ಣ ಸಮಾಧಾನ ಮಾಡೋದು ನಮಗೆ ಕಷ್ಟ ಆಯಿತು. ಇಲ್ಲಿ ಬಂದ ಮೇಲೆ ನಾನು ಬಹಳ ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡೆ ಅವನ್ನ. ಹಾಗಾಗಿ ಇದರೊಳಗಡೆ ಕುಟುಂಬಕ್ಕೆ ಒಂದು ಧೈರ್ಯ ಬೇಕು. ನೆಕ್ಸ್ಟ್ ನಾನು ಯೋಚನೆ ಮಾಡ್ತಿರೋದು ಗೌಡ್ರ ಬಗ್ಗೆ. ಯಾಕೆಂದರೆ ಗೌಡ್ರು ಇದುವರೆಗೂ ಒಂದು ಧೈರ್ಯ ಅವ್ರಿಗೆ. ಮನೇಲಿ ನನ್ನ ಹೆಂಡತಿ ಇದ್ದಾಳೆ, ದೊಡ್ಡ ಕುಟುಂಬ, ಒಳ್ಳೆ ಮ್ಯಾನೇಜ್ ಮಾಡ್ತಾಳೆ ಅಂತ. ದೇವೇಗೌಡರು ಮುತ್ಸದ್ದಿಯಾಗಿರ್ಬೋದು ರಾಜಕಾರಣದಲ್ಲಿ, ಆದರೆ ಚೆನ್ನಮ್ಮನವರು ಮನೆ ಮಟ್ಟಿಗೆ ಮಹಾಮುತ್ಸದ್ದಿ. ದೊಡ್ಡ ಕುಟುಂಬ ನಿಭಾಯಿಸ್ತಿದ್ರು. ಅಷ್ಟೊಂದು ಜನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಂದ್ರು, ಮರಿಮಕ್ಕಳು ಎಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು. ಗೌಡರು ಧೈರ್ಯವಾಗಿ ರಾಜಕಾರಣ ಮಾಡೋರು. ಈಗ ಗೌಡರಿಗೆ ನಮಗೆ ಆ ಶಕ್ತಿ ಆ ತಾಯಿನೇ ಮೇಲ್ಗಡೆಯಿಂದ ಕೂತ್ಕೊಂಡು ಕೊಡಬೇಕು. ಅದೇ YSV ದತ್ತ ಅವರು ಹೇಳೋ ಪ್ರಕಾರ ರಾಜಕೀಯವಾಗಿ ಇಡೀ ರಾಷ್ಟ್ರದಲ್ಲೇ ದೇವೇಗೌಡರು ದೈತ್ಯ ಶಕ್ತಿ. ಆ ಶಕ್ತಿಗೆ ಮನೆಯಲ್ಲಿ ಶಕ್ತಿ ತುಂಬಾ ಅಂತವರು ಚೆನ್ನಮ್ಮ ಅವರು. ಚೆನ್ನಮ್ಮ ಅವರ ಏನ್ ವಿಧಿವಶ ಆಗ್ಯಾರೆ, ಅವ್ರು ಕಳ್ಕೊಂಡಿದ್ದಾರೆ ದೇವೇಗೌಡರಿಗೆ. ಆ ಭಗವಂತ ಆ ತಾಯಿ ಅವರಿಗೆ ಆ ಶಕ್ತಿ ಬರ್ಸುವಂತ ಶಕ್ತಿ ಕೊಡ್ಲಿ ಅಂತ YSV ದತ್ತ ಅವ್ರು ಹೇಳ್ತಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.